ಗೆಳೆಯರೇ ನಮಸ್ತೆ. ಸ್ಪರ್ಧಾದೀಪ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕೇಂದ್ರ ಸರ್ಕಾರದಲ್ಲಿ ಕಾಲಿರ್ತಕ್ಕಂತಹ ಒಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತಹ ಒಂದು ನೋಟಿಫಿಕೇಷನ್ನ ವಿವರವನ್ನು ತಿಳಿಸ್ತೀನಿ. PUC ಮುಗಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗೆಳೆಯರೇ, ಕೇಂದ್ರ ಸರ್ಕಾರದಲ್ಲಿ ಕಾಲಿರ್ತಕ್ಕಂಥ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಪ್ರಮುಖ ದಿನಾಂಕಗಳು ನೋಡೋದಾದರೆ, ಸೊ ಕೊನೆಯ ದಿನಾಂಕವನ್ನು ಇಲ್ಲಿ ಬಿಟ್ಟಿದ್ದಾರೆ. ದಿನಾಂಕ 17/12/2019 ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಡಿಸೆಂಬರ್ 17ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಾರ್ತ್ ಈಸ್ಟ್ ರೀಜನ್ ಆದರೆ 24ನೇ ತಾರೀಕು ತನಕ ಕೂಡ ಇದೆ ಅರ್ಜಿಯನ್ನು ಸಲ್ಲಿಸೋಕ್ಕೆ. ಒಟ್ಟು ಹುದ್ದೆಗಳ ಸಂಖ್ಯೆ 300 ಇರತಕ್ಕಂಥದ್ದು. ಇದು ಹೆಡ್ ಕಾನ್ಸ್ಟೇಬಲ್ ಮೇಲ್ ಮತ್ತು ಫಿಮೇಲ್ ಯಾರು ಬೇಕಾದರೂ ಕೂಡ ಇಂಡಿಯನ್ ಸಿಟಿಸನ್ಸ್ ಅರ್ಜಿಯನ್ನು ಹಾಕ್ಬೋದು. ಹುದ್ದೆಗಳ ಸಂಖ್ಯೆ 300. ಹುದ್ದೆಗಳ ಹೆಸರು ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿದು ಇರ್ತಕ್ಕಂಥದ್ದು. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ CISF ಇರ್ತಕ್ಕಂತಹ ಒಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ತುಂಬಿಕೊಳ್ತಾ ಇದೆ. ಇದಕ್ಕೆ ವೇತನವನ್ನು ನೋಡೋದಾದರೆ ಮೆಟ್ರಿಕ್ಸ್ 4ಅಲ್ಲಿ ಬರುತ್ತೆ. ಇದು 25,500ರಿಂದ 81,100ರವರೆಗೆ ಮತ್ತು ಇದಕ್ಕೆ ಸಾಮಾನ್ಯವಾಗಿ ನೀಡ್ತಕ್ಕಂತಹ ಒಂದು ಅಲವೆನ್ಸ್ಗಳಾದಂತಹ DA, HRA ಮುಂತಾದ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿರುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ 18ರಿಂದ 23 ವರ್ಷದ ವಯೋಮಿತಿ ಇರ್ತಕ್ಕಂಥವರು ಅರ್ಜಿಯನ್ನು ಹಾಕಬಹುದು. SC ST 5 ವರ್ಷ, OBC ಅವರಿಗೆ 3 ವರ್ಷ ರಿಯಾಯಿತಿಯನ್ನು ಕೊಡಲಾಗಿದೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ 12ನೇ ತರಗತಿ ಅಥವಾ ತತ್ಸಮಾನವನ್ನು ಉತ್ತೀರ್ಣ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಅಭ್ಯರ್ಥಿ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಗೇಮ್ಸ್ಗಳಲ್ಲಿ ಅಥವಾ ಸ್ಪೋರ್ಟ್ಸ್ಗಳಲ್ಲಿ ಅಥವಾ ಅಥ್ಲೆಟಿಕ್ಸ್ಗಳಲ್ಲಿ ಭಾಗವಹಿಸಿರಬೇಕು ಮತ್ತು ಅವರು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರಬೇಕು. ಅಂಥವ್ರು ಮಾತ್ರ ಅರ್ಜಿಯನ್ನು ಹಾಕಬಹುದು. ಮತ್ತು ಯಾವ ಸ್ಥಾನವನ್ನು ಬಂದಿರತಕ್ಕಂಥವ್ರು ಅರ್ಜಿಯನ್ನು ಹಾಕ್ಬೋದು ಅಂತಲೂ ಕೂಡ ಹೇಳ್ತೀನಿ ಇದರಲ್ಲೇ. ಇನ್ನು ಕ್ಯಾಂಡಿಡೇಟ್ಸ್ ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಹೊಂದಿರಬೇಕು. ಆಲ್ ಕ್ಯಾಂಡಿಡೇಟ್ಸು 167 ಹೈಟ್ ಇನ್ ಸೆಂಟಿಮೀಟರ್. ಆಮೇಲೆ ಚೆಸ್ಟಲ್ಲಿ 81 to 86 ಇದು ಮೆನ್ಸಿಗೆ. ವುಮೆನ್ಸಿಗೆ 153 ಸೆಂಟಿಮೀಟರ್ ಹೈಟು. ಚೆಸ್ಟ್ ಇದಕ್ಕೆ ನಾಟ್ ಅಪ್ಲಿಕೇಬಲ್ ಆಗೋದಿಲ್ಲ. ಗೆಳೆಯರೇ, ಹೇಗೆ ಇಲ್ಲಿ ಕೊಡ್ತಕ್ಕಂಥದ್ದು ಪ್ರಿಯಾರಿಟಿಯನ್ನು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಥವಾ ಚಾಂಪಿಯನ್ಶಿಪ್ ಅಥವಾ ನ್ಯಾಷನಲ್ ಟೂರ್ನಮೆಂಟ್ ಅಥವಾ ಚಾಂಪಿಯನ್ಶಿಪ್ ಇಲ್ಲಿ ಫಸ್ಟು ಗೋಲ್ಡ್ ವಿನ್ನರು, ಸೆಕೆಂಡು ಸಿಲ್ವರ್ ವಿನ್ನರು, ಥರ್ಡ್ ಬ್ರೋನ್ಸ್ ವಿನ್ನರು ಇವರಿಗೆ ಹಂತವಾಗಿ ಕ್ರೊನಾಲಾಜಿಕಲ್ಲಾಗಿ ಅವರಿಗೆ ಶ್ರೇಣಿಯನ್ನು ಕೊಡಲಾಗಿರುತ್ತೆ. ಈ ರೀತಿಯಾಗಿ ಅರ್ಜಿ ಶುಲ್ಕ ಬಂದುಬಿಟ್ಟು 100 ರೂಪಾಯಿ ಫೀಸ್ ಅರ್ಜಿ ಶುಲ್ಕ ಇದೆ. ಇದನ್ನು ಪೋಸ್ಟಲ್ ಆರ್ಡರ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ನ ಮೂಲಕ ಕಳಿಸಿ ಕೊಡಬೇಕು. ಮತ್ತು SC ST ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಇಲ್ಲಿ ಪೋಸ್ಟ್ ಇರ್ತಕ್ಕಂಥದ್ದು ಅಥ್ಲೆಟಿಕ್ಸಲ್ಲಿ ಈವೆಂಟ್ ವೈಸು, ಪೊಸಿಷನ್ ವೈಸು ಮತ್ತು ವೇಟ್ ಕ್ಯಾಟಗಿರಿ ವೈಸು ಬಿಟ್ಟಿದ್ದಾರೆ. ವುಮೆನ್ಸಿಗೂ ಕೂಡ ಇದೆ ಪಕ್ಕದಲ್ಲಿ. ಅನಂತರ ಬಾಕ್ಸಿಂಗು, ಬಾಸ್ಕೆಟ್ಬಾಲು, ಜಿಮ್ನಾಸ್ಟಿಕ್ಕು, ಫುಟ್ಬಾಲ್, ಹಾಕಿ, ಹ್ಯಾಂಡ್ಬಾಲ್, ಅನಂತರ ಜುಡೋ, ಕಬಡ್ಡಿ, ಶೂಟಿಂಗ್, ಸ್ವಿಮ್ಮಿಂಗ್, ವಾಲಿಬಾಲ್, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್, ನಂತರ ಟೇಕ್ವಾಂಡ. ಸೊ ಇಷ್ಟು ವಿಭಾಗಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಗೆಳೆಯರೇ, ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥವರು ಆಫ್ಲೈನ್ ಮುಖೇನ ಅರ್ಜಿಯನ್ನು ಹಾಕಬೇಕು. ಆ ಒಂದು ಆಫ್ಲೈನ್ ಅರ್ಜಿಯ ಒಂದು ಫಾರ್ಮ್ಯಾಟ್ ಇಲ್ಲಿದೆ. ಫಾರ್ಮ್ ಆಫ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಇನ್ CISF ಅಂತೇಳಿ. ಸೊ ಇಲ್ಲೆಲ್ಲ ಕೂಡ ಇದೆ. ನೀವೆಲ್ಲ ಇದನ್ನು ಫಿಲ್ ಮಾಡಿ ಒಂದು ಇತ್ತೀಚಿನ ಫೋಟೋವನ್ನು ಕೂಡ ಹಚ್ಚಬೇಕು. ಜೊತೆಗೆ ಎಲ್ಲ ರೆಕಾರ್ಡ್ಸ್ಗಳ ಜೊತೆಗೆ ನೀವು ಈ ಒಂದು ಅಪ್ಲಿಕೇಶನನ್ನು ನಿಗದಿತ ಅಡ್ರೆಸ್ಸಿಗೆ ಕೊನೆಯ ದಿನಾಂಕದ ಒಳಗಾಗಿ ಸಲ್ಲಿಸಬೇಕು. ಅಡ್ರೆಸ್ ಯಾವುದು ಅಂತೇಳಿ, ನೀವು ಯಾವ ಒಂದು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದೀರೋ ಅಥವಾ ಯಾವ ಕ್ರೀಡಾ ವಿಭಾಗದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ದೀರೋ ಅವರು ಇಲ್ಲಿ ನೀಡಿರ್ತಕ್ಕಂತಹ ಅಡ್ರೆಸ್ಸಿಗೆ ಕಳಿಸ್ಬೇಕಾಗುತ್ತೆ ಪೋಸ್ಟನ್ನು. ನಾನು ಈ ಒಂದು ನೋಟಿಫಿಕೇಷನನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ಲೂ ಕೂಡ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಕ್ರೀಡಾ ಪರ್ಸನ್ ಆಗಿದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಗೆಳೆಯರೆ, ಈ ಮಾಹಿತಿಯನ್ನು ಎಲ್ಲ ಕನ್ನಡಿಗರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.